ಒಂದೊಂದೂರಿನ ಸ್ಪೆಷಲ್ ಫುಡ್ ಸೀರೀಸ್ ನಲ್ಲಿ ಇವತ್ತು ತುಂಬಾನೇ ಟೇಸ್ಟ್ ಆದ ಕೀಲಾಕರೈ ತೊದಲ್ ಹಲ್ವಾನ ಮಾಡ್ತಾ ಇದೀವಿ. ಹಲ್ವಾ ಅಂತಂದ್ರೇನೆ ತುಪ್ಪನ ಉಪಯೋಗಿಸ್ತೀವಿ ಅಲ್ವಾ, ಆದ್ರೆ ಇವತ್ತು ತುಪ್ಪನ ಉಪಯೋಗಿಸ್ತೇನೆ ಮಾಡ್ತಾ ಇದೀವಿ. ಬನ್ನಿ ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದನ್ನ ಮಾಡೋದಿಕ್ಕೆ ಒಂದು ಸಾಸ್ ಪ್ಯಾನ್ ಅಲ್ಲಿ 200 ಗ್ರಾಮ್ ಅಷ್ಟು ಪಾಮ್ ಶುಗರ್ ನ ತಗೊಂಡಿದೀವಿ. ಇದನ್ನ ಹಾಕೊಂಡು 1/4 ಕಪ್ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಈ ಪಾಮ್ ಶುಗರ್ ನ ಕರಗಿಸ್ಕೊಳ್ಳೋಣ. ಈಗ ಒಂದು ಕಡಾಯಿನಲ್ಲಿ ಒಂದು ತೆಂಗಿನಕಾಯಿನ ಚೆನ್ನಾಗಿ ತುರಿದು ಅದರಿಂದ ಹಾಲನ್ನ ತೆಗೆದು ಈ ಕಡಾಯಿಗೆ ಹಾಕೊಳ್ಳೋಣ. ಇದರಲ್ಲಿ 50 ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಒಂದು ವಿಸ್ಕ್ ಇಟ್ಟು ಚೆನ್ನಾಗಿ ಗಂಟಿಲ್ದೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ನ ಆನ್ ಮಾಡ್ಕೊಂಡು ಸಿಮ್ಮಲ್ಲೇ ಇಟ್ಟು ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಒಂದ್ 5 ನಿಮಿಷ ಆದ್ಮೇಲೆ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದು ಈ ತರ ಗಟ್ಟಿಗೆ ಆಗೋಕೆ ಶುರು ಆಗುತ್ತೆ. ಈ ಸಮಯದಲ್ಲಿ ಕರಗಿಸಿಟ್ಟಿರುವ ಪಾಮ್ ಶುಗರ್ ನ ಒಂದು ಫಿಲ್ಟರ್ ನಲ್ಲಿ ಫಿಲ್ಟರ್ ಮಾಡಿ ಇದಕ್ಕೆ ಹಾಕೋಣ. ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಿರ್ಗಾ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇದ್ರೆ ಇದು ಒಂದು ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪನ ಕೂಡ ನಾವು ಉಪಯೋಗಿಸಿಲ್ಲ, ಯಾಕಂದ್ರೆ ಇದರಲ್ಲಿ ತೆಂಗಿನಕಾಯಿ ಹಾಲನ್ನು ಉಪಯೋಗಿಸಿದೀವಿ. ಅದರಿಂದ ಬರುವ ಒಂದು ಆಯಿಲ್ ಕಂಟೆಂಟ್ ಇದಕ್ಕೆ ಸಾಕು. ಈ ತರ ಕೈ ಬಿಡದೆ ಒಂದು 5 ರಿಂದ 10 ನಿಮಿಷ ಮಿಕ್ಸ್ ಮಾಡ್ತಾನೆ ಇದ್ರೆ ಈ ತರ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇದಕ್ಕೆ ನೀವು ಯಾವ ನಟ್ಸ್ ಬೇಕಾದ್ರೂ ಹಾಕೊಬಹುದು. ಇವತ್ತು ನಾವು ಇದರಲ್ಲಿ ಗೋಡಂಬಿನ ಹಾಕಿದೀವಿ. ಇದನ್ನ ಹಾಕಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರ ಪ್ಯಾನ್ ಗೆ ಅಂಟಿದೆ ಬಂದ್ಮೇಲೆ ಈ ಹಲ್ವಾನ ತೆಗೆದು ಒಂದು ಬೌಲ್ ಗೆ ಹಾಕಿ ಸರ್ವ್ ಮಾಡಬಹುದು. ಸೊ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬಾನೇ ಹೆಲ್ತಿನೂ ಕೂಡ. ಸೊ ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.